ಪ್ರಿಯರೇ, ಇವತ್ತು ವಾರದ ಮೊದಲನೇ ದಿನ. ನಾವೆಲ್ಲರೂ ಸೇರಿ ನಮ್ಮ ತಂದೆಯಾದ ದೇವರಿಗೆ ಆತ್ಮದಿಂದಲೂ ಸತ್ಯದಿಂದಲೂ ಆತನ್ನು ಆರಾಧಿಸುವ. ನಿಮಗೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಈಗ ಒಂದು ವಾಕ್ಯವನ್ನು ಓದಿ ನಾವು ಆರಾಧನೆ ಭಾಗಕ್ಕೆ ಹೋಗುವ. ಕೀರ್ತನೆ 95. ಬನ್ನಿರಿ, ಯೆಹೋವನಿಗೆ ಉತ್ಸಾಹಯುತ ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಯೆಹೋವನು ಮಹಾದೇವರು, ಎಲ್ಲ ದೇವರುಗಳಲ್ಲಿ ಮಹಾರಾಜ್ಯನೂ ಆಗಿದ್ದಾನೆ. ಆತನು ಎಲ್ಲ ದೇವರುಗಳಲ್ಲಿ ಮಹಾರಾಜ್ಯನಾಗಿದ್ದಾನೆ. ನಾವೆಲ್ಲರೂ ಸೇರಿ ಆತನಿಗೆ ಜಯಘೋಷ ಮಾಡೋಣ, ಉತ್ಸಾಹನೆ ಮಾಡೋಣ. ನಾವು ಕುಣಿಯೋಣ, ನಾವು ನಳಿಯೋಣ. ಆತನ ಮುಂದೆ ನಾವು ಆತನಿಗೆ ಆರಾಧಿಸೋಣ, ಆತನಿಗೆ ಸ್ತುತಿಸೋಣ. ಆತನು ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಆ ಜೀವ ಸ್ವರೂಪನಾದ ದೇವರಿಗೆ ನಾವು ಈ ಸಮಯದಲ್ಲಿ ಸ್ತುತಿಸುವ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಓ ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಎಸ್, मोजा सर्वेश्वराची स्तुती कर, गाजयताच्या त्या नावाची वडवीक आणि गीत. आत्म्या मोजा सर्वेश्वराची स्तुती कर, गाजयताच्या त्या नावाची वडवीक आणि गीत. कांत्या परातन पारचे सांजे वेळा सर्वाय कळी. कांत्या परातन पारचे सांजे वेळा सर्वाय कळी. हालेलुया, 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 हालेलुया. तुझे ते सर्गण्या अपराध ताणे बघ, हर एका पिढी शिडता स्वस्तात ताणे लाभली. तुझे ते सर्गण्या अपराध ताणे बघ, हर एका पिढी शिडता स्वस्तात ताणे लाभली. श्रेष्ठ त्या देण्यानी आशा तुझ्या काळजाची संपूर्ण करून सलयतलो. श्रेष्ठ त्या देण्यानी आशा तुझ्या काळजाची संपूर्ण करून सलयतलो. आत्म्या मोजा सर्वेश्वराची स्तुती कर, गाजयताच्या त्या नावाची वडवीक आणि गीत. आत्म्या मोजा सर्वेश्वराची स्तुती कर, गाजयताच्या त्या नावाची वडवीक आणि गीत. पांत्या परातन पारचे सांजे वेळा सर्वाय कळी. पांत्या परातन पारचे सांजे वेळा सर्वाय कळी. हालेलुया, हालेलुया, हालेलुया,
ने निवरा हात धरून सलयतलो आत्म्या मोजा सर्वेस्पराची स्तुती कर काजे ताच्या त्या नावाची वडविकानी की आत्म्या मोजा सर्वेस्पराची स्तुती कर काजे ताच्या त्या नावाची वडविकानी की पांत्या परत दनकाराचे सांजे वेळा सर्वाय कडी पांत्या परत दनकाराचे सांजे वेळा सर्वाय कडी हालेलुया हालेलुया आराधन करूया तो एकलो मात्र योग्य जाऊन स्तुती एकलो आराधना एकलो योग्य जाऊन महिमे एकलो योग्य जाऊन हालेलुया 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 मध्ये हालेलुया तुझ्या निमित्त स्तुती तो स्वीकार करते तसा हालेलुया स्वीकार करते तसा अंत बलि तो स्वीकार करते तसा स्तुती आणि आराधना बळी बलि तो स्वीकार करते तसा हालेलुया 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 मग चलो तुम्ही आम्ही केली खळजंतावन केली ಸ್ತುತಿ ಆರಾಧನಾ ತನ್ನ ಸ್ವೀಕಾರ केली ನೀವು ಮತ್ತು ನಾವು ಮಾಡುವ ಆರಾಧನೆ ಆತನು ಸ್ವೀಕಾರ ಮಾಡಿದ್ದಾನೆ ನಮ್ಮ ಯಜ್ಞವು ಆತನು ಸ್ವೀಕಾರ ಮಾಡಿದ್ದಾನೆ ಯಜ್ಞಕ್ಕೆ ಯೋಗ್ಯನು ಆತನಾಗಿದ್ದಾನೆ ಒಬ್ಬನು ಮಾತ್ರ ಸ್ತುತಿಗೆ ಯೋಗ್ಯನು ಆರಾಧನೆಗೆ ಯೋಗ್ಯನು ಮಹಿಮೆಗೆ ಯೋಗ್ಯನು ಆತನಾಗಿದ್ದಾನೆ ಆತನು ಸ್ತುತಿಸುವನು ಈ ಸಮಯದಲ್ಲಿ ಆತನು ಆರಾಧಿಸುವ ಕೊಂಡಾಡುವನು ಓ ಗ್ಲೋರಿ 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 ಜೀವಿಸುವೆ ನಾನು ನಿನಗಾಗಿ ನನ್ನ ಜೀವಿತ ಕಾಲವೆಲ್ಲ ಜೀವಿಸುವೆ ನಾನು ನಿನಗಾಗಿ ನನ್ನ ಜೀವಿತ ಕಾಲವೆಲ್ಲ ಕಷ್ಟವು ಬಂದರು ನಷ್ಟವು ಬಂದರು ವ್ಯಾಧಿಯು ತಾಕಿದರು ಈ ಲೋಕದಲ್ಲಿ ಕಷ್ಟವು ಬಂದರು ನಷ್ಟವು ಬಂದರು ವ್ಯಾಧಿಯು ತಾಕಿದರು ಈ ಲೋಕದಲ್ಲಿ ಜೀವಿಸುವೆ ನಾನು ನಿನಗಾಗಿ ನನ್ನ ಜೀವಿತ ಕಾಲವೆಲ್ಲ ಜೀವಿಸುವೆ ನಾನು ನಿನಗಾಗಿ ನನ್ನ ಜೀವಿತ ಕಾಲವೆಲ್ಲ ಜೀವವು ಇಲ್ಲದ ಆ ಚಿಕ್ಕ ಮಗಳನ್ನು ಕೈ ಹಿಡಿದು ಜೀವವನ್ನು ಕೊಟ್ಟಿದೆ ಜೀವವು ಇಲ್ಲದ ಆ ಚಿಕ್ಕ ಮಗಳನ್ನು ಕೈ ಹಿಡಿದು ಜೀವವನ್ನು ಕೊಟ್ಟಿದೆ ಅವಳಿಗೆ ಆಹಾರ ನೀಡಲು ಹೇಳಿದೆ ಅವಳಿಗೆ ಆಹಾರ ನೀಡಲು ಹೇಳಿದೆ ಜೀವಿಸುವೆ ನಾನು ನಿನಗಾಗಿ ನನ್ನ ಜೀವಿತ ಕಾಲವೆಲ್ಲ ಜೀವಿಸುವೆ ನಾನು ನಿನಗಾಗಿ ನನ್ನ ಜೀವಿತ ಕಾಲವೆಲ್ಲ ಕಷ್ಟವು ಬಂದರು ನಷ್ಟವು ಬಂದರು ವ್ಯಾಧಿಯು ತಾಕಿದರು ಈ ಲೋಕದಲ್ಲಿ ಕಷ್ಟವು ಬಂದರು ನಷ್ಟವು ಬಂದರು ವ್ಯಾಧಿಯು ತಾಕಿದರು ಈ ಲೋಕದಲ್ಲಿ ಜೀವಿಸುವೆ ನಾನು ನಿನಗಾಗಿ ನನ್ನ ಜೀವಿತ ಕಾಲವೆಲ್ಲ ಜೀವಿಸುವೆ ನಾನು ನಿನಗಾಗಿ ನನ್ನ ಜೀವಿತ ಕಾಲವೆಲ್ಲ
ಕೀರ್ತನೆಗಳು. ಜೀವವಿಲ್ಲದ ಆ ಯೌವನಸ್ಥಳನ್ನು ಮಾತಿನಿಂದ ಜೀವವನ್ನು ಕೊಟ್ಟಿದೆಯೇ. ಜೀವವು ಇಲ್ಲದ ಆ ಯೌವನಸ್ಥಳನ್ನು ಮಾತಿನಿಂದ ಜೀವವನ್ನು ಕೊಟ್ಟಿದೆಯೇ. ತಾಯಿಗೆ ಅವನನ್ನು ಒಪ್ಪಿಸಿದೆಯೇ. ತಾಯಿಗೆ ಅವನನ್ನು ಒಪ್ಪಿಸಿದೆಯೇ. ಜೀವಿಸುವೆ ನಾನು ನಿನಗಾಗಿ ನನ್ನ ಜೀವಿತ ಕಾಲವೆಲ್ಲ. ತಂದೆ ಜೀವಿಸುವೆ ನಾನು ನಿನಗಾಗಿ ನನ್ನ ಜೀವಿತ ಕಾಲವೆಲ್ಲ. ಕಷ್ಟವು ಬಂದರು ನಷ್ಟವು ಬಂದರು ವ್ಯಾಧಿಯು ತಾಕಿದರು ಈ ಲೋಕದಲ್ಲಿ. ವ್ಯಾಧಿ ಬಂದರು ಈ ಲೋಕದಲ್ಲಿ. ಕಷ್ಟವು ಬಂದರು ಆದರೆ ನಷ್ಟವು ಬಂದರು ಬಿಡುಗಡೆ ಮಾಡಲಿಕ್ಕೆ ಶಕ್ತನಿದ್ದಾನೆ. ವ್ಯಾಧಿಯು ತಾಕಿದರು ಏಕೆಂದರೆ ಈ ಲೋಕದಲ್ಲಿ. ಯಾವಾಗಲೂ ಆತನ ಹಸ್ತ ಜೀವಿಸುವೆ ನಿನ್ನ ಮೇಲೆ ನಾನು ನಿನಗಾಗಿ ನನ್ನ ಜೀವಿತ ಕಾಲವೆಲ್ಲ. ಜೀವಿಸುವೆ ನಾನು ನಿನಗಾಗಿ ನನ್ನ ಜೀವಿತ ಕಾಲವೆಲ್ಲ. ಜೀವವು ಇಲ್ಲದ ಆ ಲಾಜರನಿಗೆ ಕರೆದು ಜೀವವನ್ನು ಕೊಟ್ಟಿದೆಯೇ. ನೀನೇ ಜೀವವಾಗಿದ್ದೀಯ. ಆ ಲಾಜರನಿಗೆ ಕರೆದು ಜೀವವನ್ನು ಜೀವ ಇಲ್ಲದವರಿಗೆ ಜೀವ ಕೊಡುವವನಾಗಿದ್ದೀಯ. ಕಟ್ಟುಗಳ ಬಿಚ್ಚಿರಿ ಎಂದು ಹೇಳಿದೆಯೇ. ಕಟ್ಟುಗಳ ಬಿಚ್ಚಿರಿ ಎಂದು ಮುರಿದು ಹೇಳಿದೆಯೇ. ಬಿಡುಗಡೆ ಮಾಡುವಾಗ ನೀನಾಗಿ ಜೀವಿಸುವೆ ನಾನು ನಿನಗಾಗಿ ನನ್ನ ಜೀವಿತ ಕಾಲವೆಲ್ಲ. ಜೀವಿಸುವೆ ನಾನು ನಿನಗಾಗಿ ನನ್ನ ಜೀವಿತ ಕಾಲವೆಲ್ಲ. ಕಷ್ಟವು ಬಂದರು ನಷ್ಟವು ಬಂದರು ವ್ಯಾಧಿಯು ತಾಕಿದರು ಈ ಲೋಕದಲ್ಲಿ. ಹೆದರುವಾಗಲಿಲ್ಲ. ಕಷ್ಟವು ಬಂದರು ಆತನು ನಮ್ಮ ಸಂಗಡ ಇದ್ದಾನೆ. ನಷ್ಟವು ಆತನು ಬಂದರು ಜೀವಿಸ್ತಾ ಇದ್ದಾನೆ. ವ್ಯಾಧಿಯು ಏಕೆ ಆತನು ತಾಕಿದರು ಆರೋಗ್ಯದಾಯಕನಾಗಿದ್ದಾನೆ. ಈ ಲೋಕದಲ್ಲಿ. ಜೀವಿಸುವೆ ನಾನು ನಿನಗಾಗಿ ನನ್ನ ಜೀವಿತ ಕಾಲವೆಲ್ಲ. ಬಂಧನದಲ್ಲಿದ್ದವರಿಗೆ ಬಿಡುಗಡೆ ಮಾಡಲಿಕ್ಕೆ ಆತನು ಜೀವಿಸುವೆ ನಾನು ನಿನಗಾಗಿ ನನ್ನ ಜೀವಿತ ಕುರುಡರಿಗೆ ಕಾಲ. ಕಣ್ಣು ಮಾಡಲಿಕ್ಕೆ ತೋರಿಸಲಿಕ್ಕೆ ಬಂದದ್ದು ಆತನು. ಜೀವಿಸುವೆ ನಾನು ನಿನಗಾಗಿ ನನ್ನ ಜೀವಿತ ಕಾಲವೆಲ್ಲ. ಜೀವಿಸುವೆ ನಾನು ನಿನಗಾಗಿ ನನ್ನ ಜೀವಿತ ಕಾಲವೆಲ್ಲ. ಗ್ಲೋರಿ 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 ಗ್ಲೋರಿ. ಆತನಿಗೆ ನಾವು ಜೀವಿಸುವ, ನಮ್ಮ ದೃಷ್ಟಿ ಆತನ ಮೇಲೆ ಇಡುವ. ನಾವು ಮೇಲನ್ನೇ ನೋಡುವ. ಏಕೆ ಆತನ ಮೇಲೆ ದೃಷ್ಟಿಸಿದವರು ಕರ್ತನೇ ಲಜ್ಜೆಗೆ ಈಡಾಗುವುದಿಲ್ಲ. ಪ್ರಕಾಶಿಸ್ತಾರೆ ಆತನನ್ನು ದೃಷ್ಟಿಸುವವರು. ನಾವು ಪ್ರಕಾಶಿಸುವ ಆತನ ದೃಷ್ಟಿಯಲ್ಲಿ ಆತನ ಮುಖದಲ್ಲಿ ಪ್ರಕಾಶ ಉಂಟು. ಅದೇ ಪ್ರಕಾಶ ನಿಮ್ಮ ಮುಖದಲ್ಲಿ ಆತನು ಹಾಕ್ತಾ ಇದ್ದಾನೆ. ಈ ಸಮಯದಲ್ಲಿ ನಾವು ಆತನು ಸ್ತುತಿಸುವ, ಆರಾಧಿಸುವ, ನಿಮ್ಮ ನಾಲಿಗೆಯನ್ನು ಅಭಿಷೇಕ ಮಾಡ್ತಾನೆ ಆತನ ಈ ಸಮಯದಲ್ಲಿ. ಎಸ್ 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 ಆತ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ ಪ್ರಿಯರೇ. ಆತನು ಚಲಿಸ್ತಾ ಇದ್ದಾನೆ. ಆತನು ಚಲಿಸ್ತಾನೆ. ಆತನ ಉಪಸ್ಥಿತಿ, ಆತನ ಪ್ರಸನ್ನತೆ, ಆತನ ಅಭಿಷೇಕ ನಿಮ್ಮೆಲ್ಲರ ಮೇಲೆ ಇಳಿತಾ ಉಂಟು. ಎಲ್ಲದಕ್ಕಿಂತ ಶ್ರೇಷ್ಠ ಆತನ ಮುಖ ನೀವು ನೋಡಬೇಕು. ನೀವು ಆತನ ಮುಖ ನೋಡಬೇಕು. ಎಸ್ ಎಸ್ ಗ್ಲೋರಿ 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 ಗ್ಲೋರಿ. चाहे तुमको दिल से गाएगी मिलके तेरे नाम यीशु नाम की जय. चाहे तुमको दिल से गाएगी मिलके तेरे नाम यीशु नाम की जय. जिस नाम में है जिंदगी वो नाम है यीशु मसीह. जिस नाम में है बंदगी वो नाम वो यीशु मसीह का है नाम। वचन यीशु कहता है, मसीह. हम बीमार की है, यीशु नाम
शक्ति है, हमें जीव है। यीशु बिना कोई स्वर्गलोक में नहीं जा सकता है। मुक्ति यीशु नाम, यीशु के नाम में क्षमा मिलता है अपना पाप को। एक ही नाम है, यीशु का नाम में हो। एक ही नाम में मुक्ति है। वो नाम को, यीशु का नाम को हम लोग वो नाम में, वो नाम को हम ऊपर उठाएं। एक ही नाम है, यीशु मसीह का नाम है। हम लोग छुटकारा देते हैं। हर आदमी को छुटकारा मांगता है, हर आदमी को चंगाई मांगता है, हर आदमी को मुक्ति मांगता है। वो यीशु का नाम से, ಯೇಸುವಿನ ಹೆಸರಿನಲ್ಲಿ ಮಾತ್ರ ರಕ್ಷಣೆ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಆ ನಾಮ ಬಿಟ್ಟರೆ ಬೇರೆ ನಾಮದಲ್ಲಿ ರಕ್ಷಣೆ ಇಲ್ಲ. ಆ ನಾಮಕ್ಕೆ ನಾವು ಸ್ತುತಿಸಿ ಆರಾಧಿಸುವ, ಮನಪೂರ್ವಕವಾಗಿ ಆತ್ಮದಿಂದ ಆರಾಧಿಸುವ, ಸಂಪೂರ್ಣ ಬಿಟ್ಟುಕೊಡುವ ನಾವು ಆತನಿಗೆ ಮನಪೂರ್ವಕವಾಗಿ ನಮಗೆ ಸೃಷ್ಟಿ ಮಾಡಿದ ದೇವರಿಗೆ ಆರಾಧಿಸುವ, ನಮಗೆ ಕಾಯುವ ದೇವರು, ಕಾಪಾಡುವ ಆತನ ಸ್ತುತಿಸುವ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. 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 ಕರ್ತನ ಗುಡಾರವೇ ದೇವರ ಸನ್ನಿಧಿಯೇ, ಹುಡುಕಿ ಓಡಿ ಬಂದೆ ಸವಿಯಾದ ಸೌಭಾಗ್ಯವೇ.
ದುಃಖವನ್ನು ಆತನು ಭರಿಸ್ತಾ ಇದ್ದಾನೆ. ತಾನ ಕೂಡಾರವೇ ನಿನ್ನೆಲ್ಲ ಸಂಕಟವು ನಂದೇವರ ಸನ್ನಿಧಿಯೇ ನಿನ್ನ ಸಂಕಟ ನಾನು ಹೊತ್ತುಕೊಂಡಿದ್ದೇನೆ, ನಿನ್ನ ನೋವು ನಾನು ಹೊತ್ತುಕೊಂಡಿದ್ದೇನೆ. ಮಗನೇ ಬಿಟ್ಟಾಗ ಸವಿಯಾದ ಸೌಭಾಗ್ಯವೇ ಮಹಿಮೆ ಮಹಿಮೆ ಮಹತ್ವವು ನನಗೆಂದೆಂದಿಗೂ ಈ ಲೋಕದ ಅಂತ ತನಕ ನಾನು ನಿನ್ನ ಸಂಗಡ ಇದ್ದೇನೆ. ಧೈರ್ಯಗೊಳ್ಳು, ಚಂಚಲ ಆಗಬೇಡ, ಹೆದರಬೇಡ. ನಾನು ನಿನ್ನ ಸಂಗಡ ಇದ್ದೇನೆ. ನಾನೇ ಜೀವ ಸ್ವರೂಪನ ದೇವರು ಹೇಳ್ತಾನೆ. ಆತನಿಗೆ ನಾವು ಮಹಿಮೆ ಕಲ್ವಾರಿ ಬಲಿಪೀಠದಿ ನನಗಾಗಿ ನಿನ್ನ ರಕ್ತವೇ ಕಲ್ವಾರಿ ಬಲಿಪೀಠದಿ ಕಲ್ವಾರಿಯ ಶಿಲುಬೆಯಲ್ಲಿ ನನಗಾಗಿ ನಮಗಾಗಿ ರಕ್ತವೇ ರಕ್ತವನ್ನು ಸುರಿಸಿದೆ. ನಿತ್ಯವೂ ಪರಿಶುದ್ಧ ಜೀವಬಲಿಯಾಗಿ ನಾವು ಜೀವಿಸಬೇಕೆಂದು ನನ್ನನ್ನೇ ಸಮರ್ಪಿಸುವೆ. ಅಪಾರವಾದ ಪ್ರೀತಿ ಕರ್ತನೇ, ನಿತ್ಯ ಎಷ್ಟು ಪ್ರೀತಿ ಮಾಡ್ತಿದ್ದು ಮಾನವನಿಗೆ ಶಿಲುಬೆಯಲ್ಲಿ ತೋರಿಸಿಕೊಟ್ಟಿದ್ದೆ ಕರ್ತನೇ. ನನ್ನನ್ನೇ ಸಮರ್ಪಿಸುವೆ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಮಹಿಮೆ ಮಹಿಮೆ ಮಹತ್ವವು ಪ್ರಿಯರೇ, ಆತನ ಒಬ್ಬನ ಮಾತ್ರ ಮಹಿಮೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು. ಆತನ ಒಬ್ಬನ ಮಾತ್ರ, ಯೇಸು ಒಬ್ಬನ ಮಾತ್ರ ಯೋಗ್ಯನು. ಆತನಿಗೆ ಮಹಿಮೆ ಆಗಬೇಕು. ನನ್ನ ಪ್ರಿಯ ಯೇಸುವಿಗೆ ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ತಂದೆ ತಾಯಿಗಿಂತ ಹೆಚ್ಚು ಮಹಿಮೆ ಮಹತ್ವವು ಮಾತಿರ್ಬೋದು, ನನ್ನ ಪ್ರಿಯ ಯೇಸುವಿಗೆ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ನಮ್ಮ ಸಂಗಡ ಇದೆ ಸ್ವಾಮಿ, ಸಮಯದಲ್ಲಿ ನಿನ್ನ ಹಸ್ತ ನಮ್ಮ ಎಲ್ಲರ ಮೇಲೆ ಇದ್ದಿದ್ದಕ್ಕೆ ಸ್ತೋತ್ರಪ್ಪ. ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು, ನಮ್ಮ ಮಧ್ಯದಲ್ಲಿ ನೀನು ಚಲಿಸ್ತಾ ಇದ್ದಿ ಸ್ವಾಮಿ. ಸ್ತೋತ್ರಪ್ಪ. ರಾಜಾದಿ ರಾಜ ನೀನಾಗಿದೆ. ಹಾಲೆಲೂಯಾ. ನಮ್ಮ ತಲೆಯನ್ನು ಹಾಲೆಲೂಯಾ. 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 ಹಾಲೆಲೂಯಾ.
ಕೂಡ ಆತನಕ್ಕೆ ಅಲ್ಲಿ ಎತ್ತುವ. Hallelujah. ಸೇರಿ ಮಾಡಿದ ಆರಾಧನೆ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರಪ್ಪ. ನೀನು ಒಳ್ಳೆಯವನು ಕರ್ತನೆ. ಮಕ್ಕಳು ಕರ್ತನೆ ಇದರಲ್ಲಿ ಪಾಲು ತಗೊಂಡಿದ್ದಾರೆ ಕರ್ತನೆ. ಎಲ್ಲರ ಮೇಲಿನ ಅಭಿಷೇಕವನ್ನು ಸುರಿಸಿದ್ದಕ್ಕೆ ಸ್ತೋತ್ರಪ್ಪ. ಏಕೆ ನಿನಗೆ ಮಹಿಮೆ ಆಗುವಾಗ ನಿನ್ನ ಅಭಿಷೇಕದಿಂದ ತುಂಬಿಸ್ತಾ ಇದ್ದಿ. ನಿನ್ನ ಹಸ್ತ ಎಲ್ಲರ ಮೇಲೆ ಇಳಿದು ಬಂದಿದ್ದಕ್ಕೆ ಸ್ತೋತ್ರ. ಎಲ್ಲರ ಬಂಧನವನ್ನು ಮುರಿದಕ್ಕೆ ಸ್ತೋತ್ರ ಕರ್ತನೆ. ಸತ್ಯದ ಪರಿಜ್ಞಾನ ನಮಗೆಲ್ಲರಿಗೆ ಕೊಟ್ಟಿದ್ದಕ್ಕೆ ಸ್ತೋತ್ರಪ್ಪ. ಏಕೆಂದರೆ ನೀನು ಒಳ್ಳೆಯವನಾಗಿದ್ದೆ ಕರ್ತನೆ. ನೀನು ಪರಿಶುದ್ಧನಾಗಿದ್ದೆ ಕರ್ತನೆ. ನೀನು ಪರಿಶುದ್ಧ ದೇವರಾಗಿದ್ದೆ ಕರ್ತನೆ. ನಿನ್ನ ಮಕ್ಕಳ ಎಲ್ಲರ ಸ್ತುತಿ ಆರಾಧನೆ ಆ ಯಜ್ಞವನ್ನು ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರಪ್ಪ. ರಾಜಾಗಿರಲಿ ಯೇಸು ನಾಮ ತಂದೆ, ಆಮೆನ್. ಪ್ರಿಯರೇ, ಇಷ್ಟು ಸಮಯ ಇಷ್ಟು ಹೊತ್ತು ನಾವು ತಮ್ಮ ತಂದೆ ಆದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು ಆಲ್ರೆಡಿ. ಪ್ರಿಯರೇ, ನೀವು ಮತ್ತು ನಾವು ಮಾಡಿದ ಆ ಆರಾಧನೆಯಲ್ಲಿ ದೇವರು ಮೆಚ್ಚಿದನು. ನಮ್ಮ ಯಜ್ಞವು ಆತನು ಸ್ವೀಕಾರ ಮಾಡಿದ್ದಾನೆ. ಪ್ರಿಯರೇ, ದೇವರ ನಮಗೆ ಸ್ತೋತ್ರವಾಗಲಿ. ಏಕೆಂದರೆ ಆರಾಧನೆ ಸ್ತುತಿಯ ಮಧ್ಯದಲ್ಲಿ ಇರುವ ಆತನು ನಮ್ಮ ದೇವರಾಗಿದ್ದಾನೆ. ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳ್ತದೆ, ಯೋಹಾನ ಸುವಾರ್ತೆ 4 ಆತನನ್ನು ಆರಾಧನೆ ಮಾಡುವರು ಇಂಥವರೇ ಆಗಬೇಕಂದು ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ನಾವು ಈ ಸಮಯದಲ್ಲಿ ಆತನಿಗೆ ಮೆಚ್ಚುವ ರೀತಿಯಲ್ಲಿ ಆರಾಧನೆ ಮಾಡಿದೆವು. ದೇವ ನಮಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಭಾಗಕ್ಕೆ ಹೋಗುವ. ನಾವು ದೇವರ ವಾಕ್ಯ ಇವತ್ತು ತಿಳುಕೊಳ್ಳುವ ಎಲಿಯ ಪ್ರವಾದಿಯ ವಿಷಯದಲ್ಲಿ ಸ್ವಲ್ಪ ತಿಳುಕೊಳ್ಳುವ. ನಾವು ನೋಡ್ತಾ ಇದ್ದೇವೆ, ಆಹಾಬನ ಸಮಯದಲ್ಲಿ ಆಹಾಬನ ಒಬ್ಬ ದುಷ್ಟ ರಾಜ್ಯನಿದ್ದ. ಅವನ ಹೆಂಡತಿ ಜೆಜಬೇಳು. ಆಹಾಬನು ರಾಜ್ಯನಾದರೂ ಕೂಡ ಆಹಾಬನ ಎಲ್ಲ ಆಲೋಚನೆ ಜೆಜಬೆಲ್ ಎಂಬ ಅವನ ಹೆಂಡತಿ, ಆ ಸ್ತ್ರೀಯು ಆಲೋಚನೆ ಕೊಡ್ತಿದ್ದಳು. ಕೆಟ್ಟ ಸ್ತ್ರೀ ಆಗಿದ್ದಳು ಆಕೆ. ಅದಕ್ಕೋಸ್ಕರ ಈಕೆ ಏನು ಹೇಳ್ತಿದ್ದಳು ಆಹಾಬನು ಕೇಳ್ತಿದ್ದನು. ಈಕೆಯ ನಂಬಿಕೆಯೇನು? ಇವರ ಬಾಲ್ ದೇವತೆಗೆ ಇವರು ದೇವರಿಗೆ ನಂಬುತ್ತಿದ್ದರು. ಅಂದರೆ ಎಲ್ಲ ಗಾಳಿ ಮಳೆ ಕಂಟ್ರೋಲ್ ಮಾಡುವ ದೇವರು, ಅಂದರೆ ಆತನ ಮೂಲಕನೇ ಆಗುವುದೆಂದು ಆ ರೀತಿ ಅವರ ನಂಬಿಕೆ ಇತ್ತು. ಆ ಸಮಯದಲ್ಲಿ ದೇವರು ಕಳಿಸಿದ ಎಲಿಯ ಪ್ರವಾದಿ ಅಲ್ಲಿ ಬಂದು ನಾವು ನೋಡ್ತಾ ಇದ್ದೇವೆ. 17ನೇ ಅಧ್ಯಾಯ, ಗಿಲಿಯಾದಿನ ಪ್ರವಾಸಿಗಳಲ್ಲಿ ತಿಪ್ಪಿಯನಾದ ಎಲಿಯನು ಎಂಬವನು ಅಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೂ ಮಳೆಯಾಗಲಿ ಮಂಜಾಗಲಿ ಬೀಳುವುದೇ ಇಲ್ಲ ಅಂದನು. ದೇವರ ಮನುಷ್ಯನು ನುಡಿದನು. ಕೆಲವು ವರ್ಷ ಮಳೆಯಾಗಲಿ ಮಂಜಾಗಲಿ ಬೀಳುವುದೇ ಇಲ್ಲ ಹೇಳಿದನು. ಏಕೆಂದರೆ ಇವರು ನಂಬುದು ಏನು?
ಬಾಲ್ ದೇವರಿಗೆ ಇವರು ಮಳೆಯನ್ನು ಕಳಿಸುವವನು, ಹವಾಮಾನ ಅಂದರೆ ಗಾಳಿ ಎಲ್ಲ ಅವನ ಗಾಳಿ ಎಲ್ಲ ಕಂಟ್ರೋಲಿಗೆ ತಗೊಳ್ಳುವವನು ಎಂದು ಆ ಭಾವನೆ ಇತ್ತು. ನಾವು ಸತ್ಯವೇದ ಓದಿದರಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ. ಈಗ ಇಸ್ರಾಯೇಲ್ ದೇವರಾದ ಯೆಹೋವ ದೇವರಿಗೆ ಇವರೆಲ್ಲ ಮರೆತೇ ಬಿಟ್ಟರು. ಇವನ ರಾಜ್ಯದ ಸಮಯದಲ್ಲಿ, ಇವನ ಆಳ್ವಿಕೆಯ ಸಮಯದಲ್ಲಿ ಮರೆತೇ ಬಿಟ್ಟಿದ್ದಾರೆ. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ. ಆ ಕಾರಣ ಎಲಿಯನು ಒಂದು ಮಾತು ನುಡಿದ, ದೇವರ ಮನುಷ್ಯನು ಅಲ್ಲಿಂದ ಹೊರಟು ಹೋದ. ಅಂದರೆ ಆತನು ಹೇಳಿದ ಫಿನಿಶ್, ಅಲ್ಲಿಂದ ಹೊರಟು ಹೋದ. ಏಕೆ? ದೇವರ ಮನುಷ್ಯನು ಏನು ಹೇಳಿದನು, ದೇವರು ಅವನ ಪ್ರಾರ್ಥನೆಗೆ ಕಿವಿ ಕೊಡುತ್ತಾನೆ, ಉತ್ತರ ಕೊಡುವ ದೇವರಾಗಿದ್ದಾನೆ, ಕೇಳುವ ದೇವರು. ಪ್ರವಾದಿಗಳ ಮಾತು ದೇವರು ಕೇಳ್ತಾನೆ. ಮೋಶೆ ಪ್ರವಾದಿ ಇದ್ದ, ಮೋಶೆ ಪ್ರಾರ್ಥನೆ ಮಾಡುವಾಗ ಮೋಶೆ ಪ್ರಾರ್ಥನೆ ದೇವರು ಕೇಳ್ತಿದ್ದ. ಇದರಲ್ಲೂ ಎಷ್ಟೋ ಸರಿ ತಪ್ಪು ಮಾಡ್ತಿದ್ದರು. ಆದರೆ ಮೋಶೆ ಹೋಗಿ ದೇವರ ಹತ್ರ ಬೇಡುವಾಗ ಮೋಶೆ ಪ್ರಾರ್ಥನೆ ಕೇಳಿದ್ದ. ಅದೇ ಪ್ರಕಾರ ಎಲಿಯ ಪ್ರವಾದಿ ಈಗ ಹೇಳಿದ, ಇನ್ನು ಮುಂದೆ ಮಳೆ ಬರಬಾರ್ದೆಂದು. ಮಳೆ ಬರಲಿಲ್ಲ. ಅಲ್ಲಿಂದ ಆತನೇನು ಮಾಡ್ತಾನೆ, ತರುವಾಯ ಯೆಹೋವನು ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆ ಇರುವ ಕೇರಿತ್ ಹಳ್ಳದಲ್ಲಿ ಅಡಗಿಕೋ. ಅಲ್ಲಿಂದ ನೀನು ಹೋಗು ಎಂದು ಹೇಳ್ತಾನೆ. ನಾನು ಎಲ್ಲಿ ತೋರಿಸ್ತೇನೆ ಅಲ್ಲಿ ಹೋಗು. ಕೇರೀತ್ ಎಂಬ ಯೋರ್ದಾನ್ ಹೊಳೆಯ ಕೇರೀತ್ ಎಂಬ ಆ ಹಳ್ಳದ ಬಳಿಗೆ ನೀನು ಹೋಗು ಎಂದು ಹೇಳ್ತಾನೆ. ಆತನಿಗೆ ಅಲ್ಲಿ ಅಡಗಿಕೋ ಎಂದು ಹೇಳ್ತಾನೆ. ಇವನಿಗೆ ದುಷ್ಟ ಅಹಾಬನಿಗೆ ಸಿಗಬೇಡ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು, ನಿನಗೆ ಆಹಾರವನ್ನು ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. ಹಳ್ಳದಲ್ಲಿ ನೀರುಂಟು, ಅದು ನಿನಗೆ ಕುಡಿಯಲಿಕ್ಕೆ ನೀರುಂಟಲ್ಲಿ, ಪಾನವಾಗಿ ಉಂಟು. ನಾನು ಕಾಗೆಗೆ ಆಜ್ಞಾಪನೆ ಕೊಟ್ಟಿದ್ದೇನೆ. ಕಾಗೆ ಎಂದರೆ ಇವನು. ಕಾಗೆ ಯಾರ ಕೈಯಲ್ಲಿದ್ದ ಊಟ ಕಸಕೊಳ್ಳುವ ಒಂದು ಪಕ್ಷಿ ಅದು. ಆದರೆ ದೇವರು ಹೇಳ್ತಾನೆ, ನಾನು ಕಾಗೆಗೆ ಅಪ್ಪಣೆ ಕೊಟ್ಟಿದ್ದೇನೆ, ಕಾಗೆನಿಗೆ ತಂದು ಊಟ ಕೊಡ್ತಾನೆ ಎಂದು. ಅದೇ ಪ್ರಕಾರ ನಾವು ಸತ್ಯವೇದ ನೋಡ್ತೇವೆ. ಸಮಯಕ್ಕೆ ಆ ಕಾಗೆ ಬಂದು ಊಟ ಕೊಡ್ತಿದ್ದ. ಯಾರಿಗೆ? ಎಲಿಯನಿಗೆ ಮಾಂಸದ ತುಂಡು ತಂದಿದ್ದ. ರೊಟ್ಟಿ ಮತ್ತು ಮಾಂಸ ತುಂಡು ತಂದು ಎಲಿಯನಿಗೆ ಕೊಡ್ತಿದ್ದ. ಏಕೆ? ದೇವರ ಅಪ್ಪಣೆ ಇದು. ಸಮಯಕ್ಕೆ ಕೊಡ್ತಿದ್ದ. ಅವನಿಗೆ ಊಟ ಕೊಡ್ತಿದ್ದ. ಸಮಯಕ್ಕೆ ಕೊಡುವಾಗ ಅಲ್ಲಿ ಊಟ ಮಾಡ್ತಿದ್ದ. ಕ್ರಮೇಣ ಏನಾಯಿತು? ನೀರು, ಹಳ್ಳದ ನೀರು ಮುಗಿಯಿತು ಎಂದು ದೇವರ ವಾಕ್ಯ ಹೇಳ್ತದೆ. ಏಕೆಂದರೆ ಮಳೆ ಬರುವುದಿಲ್ಲ. ದೇವರ ಮನುಷ್ಯನು ನುಡಿದದ್ದು ದೇವರು ಕೇಳಿದನು. ಅಲ್ಲಿ ಬರಗಾಲ, ಈಗ ಮಳೆ ಇಲ್ಲ, ಊಟ ಇಲ್ಲ, ಮಳೆ ಇಲ್ಲ. ಏಕೆ? ಇವರು ಯಾರ ಮೇಲೆ ವಿಶ್ವಾಸಿಟ್ಟಿದ್ದು? ಅಹಾಬನ ಮತ್ತು ಅಹಾಬನ ಒಂದು ಆಳ್ವಿಕೆಯ ಸಮಯದಲ್ಲಿ ಜೆಜಬೇಲಿನ ಮಾತು ಕೇಳಿ ಆ ಬಾಲ್ ದೇವತೆಯ ಮೇಲೆ ವಿಶ್ವಾಸ ಇಟ್ಟಿತ್ತು. ಆದ ಕಾರಣ ದೇವರೇನು ಮಾಡಿದನು? ಎಲಿಯನ ಮುಖಾಂತರ, ಎಲಿಯನ ಪ್ರಾರ್ಥನೆ ದೇವರು ಕೇಳಿದನು. ಬರಗಾಲ ಉಂಟು, ಘೋರವಾದ ಬರಗಾಲ. ಈಗ ಅಲ್ಲಿ ಎಲಿಯನಿಗೂ ಕೂಡ ನೀರಿಲ್ಲ ಕುಡಿಯಲಿಕ್ಕೆ. ಅಲ್ಲಿಂದ ದೇವರು ಪುನಃ ಅಪ್ಪನೆ ಕೊಡ್ತೇನೆ. ಏನು? ನೀನು ಅಲ್ಲಿಂದ ಎಲ್ಲಿ ಹೋಗು, ಅಲ್ಲಿಂದ ಮುಂದೆ ಹೋಗು. ನೀನು ಒಂದು ವಿಧವೆಗೆ ನಾನು ಅಪ್ಪನೆ ಕೊಟ್ಟಿದ್ದೇನೆ ನಿನ್ನ ವಿಷಯದಲ್ಲಿ. ಏಕೆ? ನಿನ್ನ ವಿಷಯದಲ್ಲಿ ಆ ವಿಧೇಯ ಮನೆಗೆ ಹೋಗು, ವಿಧೇಯಗೆ ನಾನು ಅಪ್ಪಣೆ ಕೊಟ್ಟಿದ್ದೇನೆ ಎಂದು ಹೇಳ್ತಾನೆ. ಪ್ರಿಯರೇ, ಅಲ್ಲಿಂದ ಆತನು ಹೊರಡ್ತಾನೆ. ಆತನು ಹೊರಟಿ ಹೋಗಿ ಆ ವಿಧೇಯ ಮನೆಗೆ ಹೋಗ್ತಾನೆ.
ಇದೇ ಥರ ಕೇಳ್ತಾ ಇದ್ದಾನೆ. ಏಕೆ ನನಗೆ ರೊಟ್ಟಿ ಮಾಡಿಕೊಡು ಎಂದು. ಈಕೆ ಏನು ಹೇಳ್ತಾಳೆ, ನನ್ನ ಹತ್ರ ಇದು ಕಡೇ ಒಂದು ಹಿಟ್ಟುಂಟು, ಅದರಲ್ಲಿ ರೊಟ್ಟಿ ಈಗ ನನಗೆ ಮತ್ತು ನನ್ನ ಮಗನಿಗೆ ಮಾಡಿ ತಿಂದು ನಾವು ನಂತರ ಸಾಯುವುದು ಹೇಳ್ತಾಳೆ ಈಕೆ. ಆದರೆ ದೇವರ ಮನುಷ್ಯನು ಹೇಳ್ತಾನೆ, ನೀನು ನನಗೆ ಮಾಡಿಕೊಡು ಹೇಳ್ತಾನೆ. ದೇವರು ಹೇಳ್ತಾನೆ, ಅಪ್ಪಣೆ ಕೊಟ್ಟಿದ್ದೇನೆ. ಯಾರಿಗೆ? ಆ ವಿಧೇವಿಗೆ. ಆದರೆ ವಿಧೇವಿಗೆ ಅಪ್ಪಣೆ ಕೊಟ್ಟದ್ದು ಸರಿ, ಆದರೆ ದೇವರ ಮಾತು ಈಕೆ ಒಳಗೆ ತಗೊಳ್ಳಿಲ್ಲ. ಇಲ್ಲಿ ಎಲಿಯನು ಹೇಳ್ತಾನೆ, ಒಂದು ರೊಟ್ಟಿ ನನಗೆ ಮೊದಲು ಮಾಡಿಕೊಡು. ಈಕೆ ರೊಟ್ಟಿ ಮಾಡಿಕೊಡ್ತಾಳೆ. ನಂತರ ನಾವು ನೋಡ್ತೇವೆ ಅಲ್ಲಿ ಹಿಟ್ಟು ಮುಗಿಲೇ ಇಲ್ಲ. ದಿನದಿಂದ ದಿನ ಎಷ್ಟು ಅವಳು ತೆಗೆಯುತ್ತಾಳೆ, ಇವರಿಗೆ ಎಷ್ಟು ರೊಟ್ಟಿ ಬೇಕು ಅಷ್ಟು ತೆಗೆದ ನಂತರ ಅಷ್ಟು ತುಂಬುತ್ತಿತ್ತು ಹಿಟ್ಟು ಮತ್ತು ಎಣ್ಣೆ. ಪ್ರಿಯರೇ, ದೇವರು ಅಪ್ಪಣೆ ಕೊಟ್ಟರೆ ಅದು ನೆರವೇರ್ತದೆ. ದೇವರ ಮನುಷ್ಯನ ಪ್ರಾರ್ಥನೆ ದೇವರು ಕೇಳುವನಾಗಿದ್ದಾನೆ. ಏಕೆಂದರೆ ದೇವರ ಮನುಷ್ಯರ ಪ್ರಾರ್ಥನೆ ದೇವರು ಕೇಳ್ತಾನೆ ಯಾವಾಗಲೂ. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಪ್ರಾರ್ಥನೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಯೇಸು ಕ್ರಿಸ್ತನ ಜೀವಿತದಲ್ಲಿ ಪ್ರಾರ್ಥನೆ ಇಂಪಾರ್ಟೆಂಟ್ ಆಗ್ತಿತ್ತು. ಯೇಸು ಕ್ರಿಸ್ತನು ಯಾವಾಗಲೂ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಿದ್ದ. ಹಗಲಿಗೆ ಆತನು ಬೋಧನೆ ಮಾಡ್ತಿದ್ದ, ಅಲ್ಲಿ ಪೇಟೆ ಪಟ್ಟಣಕ್ಕೆ ಹೋಗ್ತಿದ್ದ. ರಾತ್ರಿ ಹೊತ್ತಲ್ಲಿ ಹೋಗಿ ಬೆಟ್ಟ ಗುಡ್ಡಗಳಿಗೆ ಹೋಗಿ ಮರುಭೂಮಿಗೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ದ. ತಂದೆ ಹತ್ರ ಪ್ರಾರ್ಥನೆ ಮಾಡ್ತಿದ್ದ ಆತನು. ಏಕೆಂದರೆ ತಂದೆಯಿಂದ ಕೇಳಿದ್ದೇ ಇಲ್ಲಿ ಬಂದು ಆತನು ಹೇಳುತ್ತಿದ್ದ. ಪ್ರಿಯರೇ, ಯೇಸು ಕ್ರಿಸ್ತನ ವಿಷಯದಲ್ಲಿ ಯೇಸು ಕ್ರಿಸ್ತನು ಹೇಗೆ ಪ್ರಾರ್ಥನೆ ಮಾಡಿದ, ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ ಎಂದು ನಾವು ಸ್ವಲ್ಪ ತಿಳಿಕೊಳ್ಳುವ. ಇಲ್ಲಿ ದೇವರ ವಾಕ್ಯ ಮತ್ತಾಯನ ಶುಭ ಸಂದೇಶದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ರಾತ್ರಿ ಹೊತ್ತಲ್ಲಿ ಯೇಸುವಿಗೆ ಹಿಡಿದುಕೊಳ್ಳುವ ರಾತ್ರಿಯಲ್ಲಿ ಆತನು ಶಿಷ್ಯರೊಟ್ಟಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಜೆನ್ಸಿಮನಿಗೆ ತೋಟಕ್ಕೆ ಹೋದ ಎಂದು ದೇವರ ವಾಕ್ಯ ಹೇಳ್ತದೆ. ಶಿಲುಬೆಗೆ ಹೋಗುವ ಮೊದಲು ಪ್ರಾರ್ಥನೆ ಮಾಡಲಿಕ್ಕೆ ಆತನು ಹೋದ. ಶಿಷ್ಯರು ಕೂಡ ಆತನೊಟ್ಟಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೋದದ್ದು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದವನಲ್ಲಿ ಶಿಷ್ಯರು ನೋಡ್ತಾ ಇದ್ದರು. ಈತನು ಪ್ರಾರ್ಥನೆ ಮಾಡುವಾಗ ಶಿಷ್ಯರು ನೋಡ್ತಾ ಇದ್ದರು. ಏಕೆ ನಾನು ಹೇಗೆ ಪ್ರಾರ್ಥನೆ ಮಾಡ್ತೇನೆ, ಅಲ್ಲಿ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. 39ರಲ್ಲಿ 26-39ರಲ್ಲಿ, ನನ್ನ ತಂದೆ, ಸಾಧ್ಯವಾದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಹೀಗೋ ಒಂದು ಗಳಿಗೆ ಆದರೂ ನನ್ನ ಸಂಗಡ ಎಚ್ಚರವಾಗಿರಲಾರೆಯೋ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಹೇಳ್ತಾನೆ. ಅಂದರೆ ಶೋಧನೆಗೆ ಬೀಳದಂತೆ ಎಚ್ಚರವಾಗಿದ್ದು ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ ಹೇಳ್ತಾನೆ. ಪ್ರಿಯರೇ, ಪ್ರಾರ್ಥನೆ ಮಾಡಿದ ವ್ಯಕ್ತಿ ಎಲ್ಲಿ ಹೋದ? ಶಿಲುಬೆಗೆ ಹೋದ. ಪ್ರಾರ್ಥನೆ ಮಾಡದವರು ಏನಾದರು? ಯೇಸುವನ್ನು ಬಿಟ್ಟು ಓಡಿ ಹೋದರು. ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ಈ ರೀತಿ ಹೇಳ್ತದೆ. ಅದಕ್ಕೋಸ್ಕರ ಯೇಸು ಪದೇ ಪದೇ ಎಚ್ಚರಿಸ್ತಿದ್ದ, ಶೋಧನೆಗೆ ಬೀಳದಾಗೆ ಪ್ರಾರ್ಥನೆ ಮಾಡಿರಿ. ಒಂದು ಕಡೆಯಲ್ಲಿ ಪೇತ್ರನಿಗೆ ಹೇಳ್ತಾನೆ, ಪೇತ್ರನೇ ಸೈತಾನನಿಗೆ ಶೋಧನೆಯಲ್ಲಿ ಹಾಕಲಿಕ್ಕೆ, ಪಾಪದಲ್ಲಿ ಹಾಕಲಿಕ್ಕೆ ನಿನ್ನ ಮೇಲೆ ನನಗೆ ಅಧಿಕಾರವನ್ನು ಕೇಳಿದ, ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡಿದ್ದೇನೆ ಎಂದು ಹೇಳ್ತಾನೆ. ಪ್ರಿಯರೇ, ಯೇಸು ಶಿಷ್ಯರಿಗೆ ಎಚ್ಚರಿಸ್ತಾ ಇದ್ದಾನೆ, ನೀವು ಶೋಧನೆಗೆ ಬೀಳದಾಗೆ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ವೆರಿ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ. ಪ್ರಾರ್ಥನೆ ದೇವರು ಯಾವಾಗಲೂ ಕೇಳುತ್ತಾನೆ. ತನ್ನ ಭಕ್ತರ
ಪ್ರಾರ್ಥನೆ ದೇವರು ಕೇಳ್ತಾನೆ. ಯೇಸು ಎಷ್ಟು ಎಚ್ಚರಿಸಿದರೂ ಇವರು ನಿದ್ರೆಗೆ ಒಳಗಾದರು. ಏಕೆಂದರೆ ಈ ಶರೀರ ಬಿಡುವುದಿಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಬಿಡುವುದಿಲ್ಲ ಶರೀರ. ಅದಕ್ಕೋಸ್ಕರ ಶರೀರ ಹೇಳಿದಾಗೆ ಶರೀರ ಏನು ಹೇಳ್ತದೆ, ನೀನು ಪ್ರಾರ್ಥನೆ ಮಾಡಬಾರದು ಎಂದು ಹೇಳ್ತದೆ. ಆದರೆ ದೇವರ ಆತ್ಮ ಒಳಗಿಂದ ಹೇಳ್ತದೇನು, ನೀನು ಪ್ರಾರ್ಥನೆ ಮಾಡು ಎಂದು ಹೇಳ್ತದೆ. ನಾವು ಯಾವುದಕ್ಕೆ ಕಿವಿ ಕೊಡ್ತಾ ಇದ್ದೇವೆ? ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು. ದೇಹಕ್ಕೆ ಬಲ ಸಾಲದು. ಮನಸ್ಸು ಸಿದ್ಧ ಉಂಟು ಪ್ರಾರ್ಥನೆ ಮಾಡಲಿಕ್ಕೆ, ಎಲ್ಲರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸುಂಟು, ಆದರೆ ದೇಹಕ್ಕೆ ಬಲ ಇಲ್ಲ. ನೀವು ಸ್ವಲ್ಪ ಸ್ವಲ್ಪ ಪ್ರಾರ್ಥನೆ ಮಾಡುವಾಗ ಮತ್ತೆ ದೇಹಕ್ಕೆ ಬಲ ಬರ್ತದೆ. ಒಂದೇ ಸರಿ ಪ್ರಾರ್ಥನೆ ಮಾಡಿಗೆ ಹೋದರೆ ಬಲ ಬರೋದಿಲ್ಲ. ಸ್ವಲ್ಪ ವಿಷಯದಲ್ಲಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಎಂದರೆ ನಮಗೆ ಬೇಕು, ಅದು ಬೇಕು, ಇದು ಬೇಕು, ಅದು ಬೇಕು ಎಂದು ನಾವು ಕೇಳಿಕೊಳ್ಳುವುದಲ್ಲ. ಪ್ರಾರ್ಥನೆ ಮಾಡೋದು ದೇವರ ಹತ್ರ ಮಾತಾಡೋದು. ನಾವು ನಮ್ಮ ಹೃದಯದಲ್ಲಿದ್ದ ದೇವರಿಗೆ ಹೇಳೋದು, ದೇವರ ಹೃದಯದಲ್ಲಿ ಏನುಂಟು ನಾವು ಕೇಳುವುದು. ಯೇಸು ಅದೇ ಮಾಡ್ತಿದ್ದ, ಅದೇ ರೀತಿ ಪ್ರಾರ್ಥನೆ ಮಾಡ್ತಿದ್ದ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತಿದೆ, ತಿರುಗಿ 2ನೇ ಸಾರಿ ಹೋಗಿ, ನನ್ನ ತಂದೆ, ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗಬೇಕಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ ಎಂದು ಪ್ರಾರ್ಥನೆ ಮಾಡಿದನು. ಆತನು ತಿರುಗಿ ಬಂದಾಗ ಅವರು ನಿದ್ದೆ ಮಾಡುವುದನ್ನು ಕಂಡನು. ಅವರ ಕಣ್ಣುಗಳು ಭಾರವಾಗಿದ್ದವು. ಆಮೇಲೆ ತಿರುಗಿ ಅವರನ್ನು ಬಿಟ್ಟು ಹೋಗಿ ತಿರುಗಿ ಅದೇ ಮಾತನ್ನು ಹೇಳುತ್ತಾ 3ನೇ ಸಾರಿ ಪ್ರಾರ್ಥನೆ ಮಾಡಿದನು. ಪ್ರಿಯರೇ, ಇಲ್ಲಿ ಒಬ್ಬ ಭಕ್ತ ಬರೆದು ಹಾಕಿದ್ದಾನೆ. ಹೀಗೆ ಒಂದು ವೇಳೆ ಇವರು ಪೂರ್ಣ ನಿದ್ರೆಯಲ್ಲಿದ್ದರೆ ಹೇಗೆ ಬರೆಯುವುದಿಲ್ಲಿ? ಅಂದರೆ ಇವರ ಕಣ್ಣಲ್ಲಿ ನಿದ್ದೆ ತುಂಬಿದೆ. ಇವರಿಗೆ ಯೇಸು ಪ್ರಾರ್ಥನೆ ಮಾಡುವಾಗ ಕೇಳ್ತಿತ್ತು, ಆದರೆ ಇವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆದ ಕಾರಣ ಇಲ್ಲಿ ಬರೆದು ಹಾಕಿದ್ದಾರೆ. ಅಂದರೆ ಒಂದು ವೇಳೆ ಪೂರ್ಣ ನಿದ್ರೆ ಮಾಡಿದಾದರೆ ಇವರಿಗೆ ಬರಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಅಲ್ಲಿ ಏನಾಗಿದೆ ಎಂದು. ಯೇಸು ಪ್ರಾರ್ಥನೆ ಮಾಡಿದ್ದು ಇವರ ಕಿವಿಗೆ ಬಿದ್ದಿದೆ, ಆದರೆ ಕಣ್ಣಲ್ಲಿ ಫುಲ್ಲು ನಿದ್ರೆ ಇತ್ತು. ಇವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗಲಿಲ್ಲ. ಯೇಸು 3ನೇ ಸಾರಿ ಪ್ರಾರ್ಥನೆ ಮಾಡಿ ಬರುತ್ತಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ 3ನೇ ಸಾರಿ ಅದೇ ರೀತಿಯಾಗಿ ಮಾತನ್ನು ಹೇಳ್ತಾ 3ನೇ ಸಾರಿ ಪ್ರಾರ್ಥನೆ ತರುವಾಯ ಶಿಷ್ಯರ ಬಳಿಗೆ ಬಂದು ಅವರು, ನೀವು ಇನ್ನೂ ನಿದ್ದೆ ಮಾಡೋದು ದಣುವಾಗಿರಿ ಕೊಳ್ಳಿರಿ. ಈಗೋ ಗಳಿಗೆ ಸಮೀಪವಾಗಿದೆ. ಈಗ ಮನುಷ್ಯಕುಮಾರನು ದುರ್ಜನ ಕೈಗೆ ಒಪ್ಪಿಸಲ್ಪಡುತ್ತಾನೆ. ಏಳಿರಿ, ಹೋಗೋಣ, ನನ್ನನ್ನು ಹಿಡಿಯುವವನು ಹತ್ತಿರಗೆ ಬಂದಿದ್ದಾನೆ ನೋಡಿರಿ ಅಂತಾನೆ. ಅಂದರೆ ಯೇಸುಗೆ ಹಿಡಿಯುವವನು, ಅಂದರೆ 30 ನಾಣ್ಯಕ್ಕೆ ಮಾರುವವನು ಹತ್ತಿರಕ್ಕೆ ಬರ್ತಾನೆ. ಯೇಸು ಗೊತ್ತಿಲ್ಲವಾ ಆತನು 30 ನಾಣ್ಯಕ್ಕೆ ಮಾರಿದನೆಂದು? ಗೊತ್ತುಂಟು ಯೇಸುಗೆ. ಆದರೂ ಆತನು ಬಂದು ಏನು ಮಾಡಿದ? ಯೇಸುನ ಕೆನ್ನೆಗೆ ಮುತ್ತು ಕೊಟ್ಟ, ಅವನಿಗೆ ಹಿಡಿದುಕೊಟ್ಟ. ಪರಿಜೆಯವರು ಶಾಸ್ತ್ರಿಗೆ ಕೈಗೆ ಕೊಟ್ಟ, ಹಿಡಿದುಕೊಟ್ಟ. ಆಗ ಎಲ್ಲ ಶಿಷ್ಯರು ಓಡಿ ಹೋದರು. ಏಕೆ? ಪ್ರಾರ್ಥನೆ ಮಾಡದ ಕಾರಣ ಅವರು ಓಡಿ ಹೋದರು. ಪ್ರಿಯರೇ, ಇವತ್ತು ಪ್ರಾರ್ಥನೆ ವೆರಿ ಇಂಪಾರ್ಟೆಂಟ್. ಪ್ರಾರ್ಥನೆ ಮಾಡಿದ ವ್ಯಕ್ತಿ ದೃಢವಾಗಿ ನಿಲ್ಲಲಿಕ್ಕೆ ಆಗ್ತದೆ. ಶೋಧನೆ ಬಂದರೂ ಕೂಡ, ಸಮಸ್ಯೆ ಬಂದರೂ ಕೂಡ ದೃಢವಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದರೆ ಶೋಧನೆ ಬರುವಾಗ ಅವನಿಗೆ ನಿಲ್ಲಲಿಕ್ಕೆ ಆಗುವುದಿಲ್ಲ. ಏಕೆಂದರೆ ಒಳಗಿಂದ ಅವನಿಗೆ ಏನು ಬಲ ಇಲ್ಲ. ಬಲ ಇಲ್ಲದ ಕಾರಣ ಅವನಿಗೆ ನಿಲ್ಲಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಯೇಸು ಪದೇ ಪ್ರಾರ್ಥನೆ ಮಾಡಿರಿ ಎಂದು ಹೇಳ್ತಿದ್ದ. ನಾವು ಪ್ರವಾದಿಗಳ ವಿಷಯದಲ್ಲಿ ಕೇಳಿದರೋ
ಅವರು ಕೂಡ ಪ್ರಾರ್ಥನೆ ಮಾಡ್ತಿದ್ದರು. ಅವರ ಪ್ರಾರ್ಥನೆ ದೇವರು ಕೇಳ್ತಿದ್ದನು. ಶಿಷ್ಯರು ಯೇಸೊಟ್ಟಿಗೆ ಇರುವಾಗ ಪ್ರಾರ್ಥನೆ ಮಾಡಲಿಕ್ಕೆ ಇವರಿಗೆ ಆಗಲಿಲ್ಲ. ಇವರ ಶರೀರದಲ್ಲಿ ಬಲ ಇರಲಿಲ್ಲ. ಆದರೆ ಪ್ರಿಯರೇ, ಯಾವಾಗ ಪರಿಶುದ್ಧಾತ್ಮನವರ ಮೇಲೆ ಇಳಿದು ಬಂತು, ನಂತರ ಅವರು ನಿರಂತರ ಪ್ರಾರ್ಥನೆಯಲ್ಲಿದ್ದರು. ಅವರು ಪ್ರಾರ್ಥನೆ ಮಾಡುವಾಗ ದೇವರ ವಾಕ್ಯ ಹೇಳ್ತದೆ, ಅವರು ಇದ್ದ ಕೋಣೆಯು ಭೂಕಂಪ ಆಯಿತು ಎಂದು ದೇವರ ವಾಕ್ಯ ಪ್ರಾರ್ಥನೆ ಮಾಡುವಾಗ. ಈ ರೀತಿ ಅವರು ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆಯ ಬಲದಿಂದ ತುಂಬಿ ಇಡೀ ಜಗತ್ತನ್ನೇ ಅವರು ಅಲುಗಾಡಿಸಿದರು. ಶಿಷ್ಯರು, ಅವರ ಜೀವಿತ ಪ್ರಾರ್ಥನೆ ಜೀವಿತ ಇತ್ತು. ಪೇತ್ರನು ಜೈಲಲ್ಲಿ ಬೀಳುವಾಗ ಪೇತ್ರನಿಗೆ ಜೈಲಲ್ಲಿ ಹಾಕಿದ್ದಾರೆ. ಮರುದಿವಸ ಅವನಿಗೆ ಕುತ್ತಿಗೆ ಕಡೆಯಬೇಕೆಂದು. ಆದರೆ ಸಭೆಯವರು ಸೇರಿ ನಿರಂತರ ಪ್ರಾರ್ಥನೆ ಮಾಡಿದರು. ಯಾವಾಗ ಸಭೆಯವರು ಸೇರಿ ನಿರಂತರ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ದೇವರು ಕೇಳಿದನು. ಅಲ್ಲಿ ದೇವದೂತರಿಗೆ ಕಳಿಸಿ ಆ ಜೈಲು ಒಳಗೆ ಅವನ ಕದಗಳನ್ನು ಬಿಚ್ಚಿ ಅವನಿಗೆ ಹೊರಗೆ ತರ್ತಾರೆ. ಹೀಗೆ ಇದು ಪ್ರಾರ್ಥನೆಯ ಉತ್ತರವಾಗಿದೆ. ದೇವರ ಮಕ್ಕಳ ಪ್ರಾರ್ಥನೆ ದೇವರು ಕೇಳುತ್ತಾನೆ. ಇವರು ಪ್ರಾರ್ಥನೆ ಮಾಡಿದಲ್ಲಿ ಒಂದು ಮನೆಯಲ್ಲಿ ಪ್ರಾರ್ಥನೆ ಮಾಡಿದ್ದು. ಆದರೆ ದೇವರು ಕೇಳಿ ಆ ಜೈಲಲ್ಲಿ ಕೆಲಸ ಮಾಡಿದ್ದಾನೆ, ತನ್ನ ದೇವದೂತರನ್ನು ಕಳಿಸಿದ್ದಾನೆ. ಏಕೆ? ಪ್ರಾರ್ಥನೆ ಕೇಳಿದನು ದೇವರು. ಒಬ್ಬ ವ್ಯಕ್ತಿಯ ಪ್ರಾರ್ಥನೆ ಕೇಳುವ ದೇವರಾಗಿದ್ದಾನೆ. ಪ್ರಿಯರೇ, ನಾವು ನೋಡ್ತಾ ಇದ್ದೀವಿ ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಸಮಯದಲ್ಲಿ ಯಾಕೋಬನ ಪತ್ರಿಕೆ, ನಾವು ಎಲಿಯನ ವಿಷಯದಲ್ಲಿ ಮಾತಾಡಿದ್ದೇವೆ. ಈಗ ಆರಂಭದಲ್ಲಿ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಲಿಯನು ನಿಮ್ಮ ಸ್ವಭಾವವಾಗಿ ನಮ್ಮ ಸ್ವಭಾವವಾಗಿದ್ದನು. ನಿಮ್ಮ ಹೇಗೆ ಸ್ವಭಾವ ಉಂಟು ಅದೇ ರೀತಿಯಲ್ಲಿ ನಮ್ಮ ಸ್ವಭಾವ ಈಗ ಅದೇ ರೀತಿಯಲ್ಲಿ ಇದ್ದನು ಆತನು. 3.5 ವರ್ಷ ಮಳೆ ಬರಬಾರದು ಎಂದು ಹೇಳ್ತಾನೋ, ಮಳೆ ಬರಲಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಲಿಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೆ ಮಳೆ ಬರಲಿಲ್ಲ. ತಿರುಗಿ ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗೆರೆಯಿತು, ಭೂಮಿ ಬೆಳೆಯಿತು. ಅಂದರೆ ಪುನಃ ಪ್ರಾರ್ಥನೆ ಮಾಡುವಾಗ ಮಳೆ ಬಂತು ಎಂದು ದೇವರ ವಾಕ್ಯ ಹೇಳ್ತದೆ. ಅಂದರೆ ಎಲಿಯನು ಪ್ರಾರ್ಥನೆ ಮಾಡುವಾಗ ಈ ರೀತಿ ಹೇಳಿದ್ದಾನೆ, ನಾನು ಹೇಳುವ ತನಕ ಮಳೆ ಬರಲೇಬಾರದು. ನೋಡಿ, ಒಬ್ಬ ವ್ಯಕ್ತಿಯ ಪ್ರಾರ್ಥನೆ ದೇವರು ಕೇಳ್ತಾನೆ. ದೇವರು ಕೇಳುತ್ತಾನೆ. ತನ್ನ ಭಕ್ತರ ಪ್ರಾರ್ಥನೆ ದೇವರು ಕೇಳುವನಾಗಿದ್ದಾನೆ. ಪ್ರಿಯರೇ, ನಿಮ್ಮ ಪ್ರಾರ್ಥನೆ ದೇವರು ಕೇಳುತ್ತಾನೆ. ನೀವು ಮನಪೂರ್ವಕ ಹೃದಯಪೂರ್ವಕವಾಗಿ ನೀವು ಪ್ರಾರ್ಥನೆ ಮಾಡಿದರೆ ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ. ಯುದ್ಧ ಆಗುವಾಗ ಜೋಶುವ ಪ್ರವಾದಿ ಏನು ಮಾಡಿದನು? ಮಾತಾಡಿದನು. ಸೂರ್ಯಕ್ಕೆ ಮಾತಾಡಿದನು. ಮಾತಾಡುವಾಗ ಆ ಯುದ್ಧ ಆಗುವಾಗ ಸಂಜೆ ಆಗ್ತಾ ಉಂಟು. ಇನ್ನು ಸ್ವಲ್ಪ ಹೊತ್ತು ಆದರೆ ಏನಾಗ್ತದೆ? ಕತ್ತಲೆ ಆಗ್ತದೆ, ಮತ್ತೆ ಯುದ್ಧ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಯೋಶುವ ಪ್ರವಾದಿ ಏನು ಮಾಡಿದನು? ಸೂರ್ಯನಿಗೆ ಮಾತನ್ನು ನಾನು ಹೇಳುವ ತನಕ ಅಲ್ಲಿಯೇ ಗಿಲಿಯದಲ್ಲಿ ನಿಲ್ಲು ಎಂದು ಹೇಳ್ತಾನೆ. ಅಲ್ಲೇ ನಿಂತದ್ದು. ಯುದ್ಧ ಮುಗಿಯುವ ತನಕ ಸೂರ್ಯನು ಅದೇ ರೀತಿಯಲ್ಲಿ ಇದ್ದನು. ವೈರಿಗೆ ಸಂಹಾರ ಮಾಡುವ ತನಕ ಸೂರ್ಯನೇ ಅಲ್ಲೇ ನಿಂತನು. ಏಕೆಂದರೆ ಒಬ್ಬ ವ್ಯಕ್ತಿಯ ಪ್ರಾರ್ಥನೆ ಕೇಳುವ ದೇವರಾಗಿದ್ದಾನೆ. ಒಬ್ಬ ಭಕ್ತನ ಪ್ರಾರ್ಥನೆ ದೇವರು ಕೇಳುತ್ತಾನೆ. ಪ್ರಿಯರೇ, ನೀತಿವಂತರ ಪ್ರಾರ್ಥನೆ ದೇವರು ಕೇಳುವನಾಗಿದ್ದಾನೆ. ನೀವು ಯಾರಾಗಿದ್ದೀರಿ? ಒಂದು ವೇಳೆ ಯೇಸುಗೆ ಸ್ವಂತ ರಕ್ಷಕನು ಎಂದು ನೀವು ಸ್ವೀಕಾರ ಮಾಡಿದರೆ ನಿಮ್ಮ ಪ್ರಾರ್ಥನೆ ಖಂಡಿತವಾಗಿ ದೇವರು ಕೇಳ್ತಾನೆ. ಆ ಪ್ರಾರ್ಥನೆಯಲ್ಲಿ ನಂಬಿಕೆ ಬೇಕು. ಅದಕ್ಕೆ ಥರ ಲೂಕನ ಬರೆದ ಶುಭ ಸಂದೇಶ 18ರಲ್ಲಿ ಒಂದು ಹೇಳ್ತದೆ, ನೀವು ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಹೇಳ್ತಾನೆ.
ನೀವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಹೇಳ್ತಾನೆ. ಪ್ರಿಯರೇ, ಪ್ರಾರ್ಥನೆ ಒಂದು ದೊಡ್ಡ, ಒಬ್ಬ ವಿಶ್ವಾಸಿಗೆ ಪ್ರಾರ್ಥನೆ ಒಂದು ಕತ್ತಿಯಾಗಿದೆ. ಅದು ಪ್ರಾರ್ಥನೆ ಮಾಡುವ ವ್ಯಕ್ತಿ ಎಂದು ಬಿದ್ದು ಹೋಗುವುದಿಲ್ಲ. ಬಿದ್ದು ಹೋದರೂ ಅವನಿಗೆ ದೇವರು ಏಳಿಸ್ತಾನೆ, ಬೀಳಲಿಕ್ಕೆ ಬಿಡುವುದಿಲ್ಲ. ಅಲ್ಲಿಂದ ಆತನು ಎತ್ತುತ್ತಾನೆ ದೇವರು. ಏಕೆಂದರೆ ನಮ್ಮ ದೇವರು ಯಾರಾಗಿದ್ದಾನೆ? ಸರ್ವಶಕ್ತ ದೇವರಾಗಿದ್ದಾನೆ. ಸರ್ವಶಕ್ತ ದೇವರು, ಪ್ರಾರ್ಥನೆ ಕೇಳುವ ದೇವರು, ಉತ್ತರ ಕೊಡುವ ದೇವರಾಗಿದ್ದಾನೆ. ಆತನು ಜೀವಿಸ್ತಾ ಇದ್ದಾನೆ. ನೀವು ನಂಬಿದ ದೇವರು ಜೀವಿಸ್ತಾನೆ. ಯೇಸು ಕ್ರಿಸ್ತನು ಜೀವಿಸ್ತಾ ಇದ್ದಾನೆ. ಆತನೇ ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಏಕೆಂದರೆ ಆತ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ಪ್ರೀತಿಸ್ತಾ ಇದ್ದಾನೆ. ಆತನು ಎಷ್ಟು ಪ್ರೀತಿ ಮಾಡ್ತಾನೆ ಎಂದು ಶಿಲುಬೆಯಲ್ಲಿ ತೋರಿಸಿದ್ದಾನೆ. ಪ್ರಿಯರೇ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡುವ ವ್ಯಕ್ತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ, ಬಿದ್ದು ಹೋಗುವನಲ್ಲ. ಹೇಗೆ ಪ್ರಾರ್ಥನೆ ಮಾಡುವಾಗ ಕದಗಳು ಬಿಚ್ಚಲ್ಪಡ್ತದೆ, ಕೋಟೆ ಕತ್ತಲುಗಳು ಬಿಚ್ಚಲ್ಪಡ್ತದೆ ಆತ್ಮಿಕ ಲೋಕದಲ್ಲಿ. ಅದಕ್ಕೋಸ್ಕರ ಪೌಲನು ಬರೆಯುತ್ತಾ ಇದ್ದಾನೆ 6ನೇ ಅಧ್ಯಾಯದಲ್ಲಿ ಎಫೆಸಕರಿಗೆ ಪತ್ರಿಕೆಯಲ್ಲಿ, ನಾವು ಮನುಷ್ಯರ ಹತ್ರ ಯುದ್ಧ ಮಾಡುವುದಲ್ಲ, ಒಂದು ಕಾಣದ ಲೋಕ ಉಂಟು, ಅಲ್ಲಿ ನೀವು ಯುದ್ಧ ಮಾಡೋದು. ಅದಕ್ಕೋಸ್ಕರ ನಾವು ಉಪಯೋಗಿಸುವ, ಅಲ್ಲಿ ದೇವರ ಉಪಯೋಗಿಸುವ ಆಯುಧ ಅದು ಲೋಕ ಸಂಬಂಧವಾದ ಆಯುಧ ಅಲ್ಲ, ಅದು ಕೋಟೆ ಕತ್ತಲುಗಳು ಮುರಿಯುವ ಆಯುಧ ಆಗಿದೆ. ಅದಕ್ಕೋಸ್ಕರ ಕಾಣದ ಲೋಕದಲ್ಲಿ ಒಂದು ಯುದ್ಧ ಉಂಟು. ಕಾಣದ ಲೋಕದಲ್ಲಿ ಒಂದು ಯುದ್ಧ ನಾವು ಹೇಗೆ ಮಾಡಬೇಕು? ಪ್ರಾರ್ಥನೆಯ ಮುಖಾಂತರ ಮಾಡಲಿಕ್ಕೆ ಮಾತ್ರ ಸಾಧ್ಯ. ಏಕೆಂದರೆ ನೀವು ಏನು ನುಡಿಯುತ್ತೀರಿ ಅದು ಅದೇ ರೀತಿ ಆಗ್ತದೆ. ಸತ್ಯವೇದ ಹೇಳ್ತದೆ, ನೀ ನುಡಿದಂತೆ ನಿನಗೆ ಆಗ್ತದೆ. ಅದಕ್ಕೋಸ್ಕರ ನಾವು ಏನು ಮಾತಾಡ್ತೇವೆ ಅದು ದೇವರು ಪ್ರಾರ್ಥನೆ ಕೇಳುವ ದೇವರಾಗಿದ್ದಾನೆ. ನೋಡಿ, ದೇವರು ಕತ್ತಲೆಗೆ ಮಾತಾಡಿದ, ಕತ್ತಲೆ ವಿಷಯದಲ್ಲಿ ಮಾತಾಡಲಿಲ್ಲ. ಕತ್ತಲೆ ಉಂಟು, ಆದರೆ ಅಲ್ಲಿ ಬೆಳಕಾಗಲಿ ಎಂದು ಹೇಳಿದ. ಕತ್ತಲೆ ವಿಷಯದಲ್ಲಿ ಏನು ಹೇಳಿಲ್ಲ, ಅಲ್ಲಿ ಕತ್ತಲೆ ಉಂಟಪ್ಪ, ಹೇಗೆ ಆಗೋದು ಬೆಳಕು, ಈ ರೀತಿ ಏನೂ ಮಾತಾಡಲಿಲ್ಲ. ಬೆಳಕಾಗಲಿ ಹೇಳುವಾಗ ಬೆಳಕಾಯಿತು ಅಂತ ದೇವರ ವಾಕ್ಯ ಹೇಳ್ತದೆ. ಬೆಳಕು ಮತ್ತು ಕತ್ತಲೆ ಪ್ರತ್ಯೇಕವಾಗಲಿ ದೇವರು ಮಾತಾಡುವಾಗ ಅದು ಪ್ರತ್ಯೇಕವಾಯಿತಂತೆ. ದೇವರ ವಾಕ್ಯ ಹೇಳ್ತದೆ, ಅದು ಪ್ರತ್ಯೇಕವಾಯಿತು. ನೀರು ಮತ್ತು ನೆಲ ಪ್ರತ್ಯೇಕವಾಗಲಿ, ನೀರು ಪ್ರತ್ಯೇಕವಾಯಿತು, ನೆಲ ಪ್ರತ್ಯೇಕವಾಯಿತು. ಸೂರ್ಯನಾಗಲಿ, ಸೂರ್ಯನು ಬೆಳಕು ಕೊಟ್ಟ. ಚಂದ್ರನಿಗೆ ಚಂದ್ರನಾಗಲಿ, ರಾತ್ರಿ ಹೊತ್ತಿಗೆ ಚಂದ್ರ ಆಯಿತು, ನಕ್ಷತ್ರಗಳು ಆಯಿತು. ಮಾತಾಡಿದ ನಿಮಗೆ ದೇವರ ಸ್ವರೂಪವಾಗಿ ದೇವರು ಸೃಷ್ಟಿ ಮಾಡಿದ್ದಾನೆ. ನೀವು ದೇವರು ಹೇಗಿದ್ದಾನೆ ಅದೇ ರೀತಿಯಲ್ಲಿದ್ದೀರಿ. ನೀವು ದೇವರ ಶ್ವಾಸ ನಿಮ್ಮ ಒಳಗೆ ಉಂಟು, ಜೀವ ನಿಮ್ಮ ಒಳಗೆ ಉಂಟು. ಅದೇ ರೀತಿ ನಿಮ್ಮ ಮಾತಿಗೆ ಬಲ ಉಂಟು, ಮಾತಿನಲ್ಲಿ ಬಲ ಉಂಟು. ಈಗ ಪ್ರವಾದಿಗಳು ಪ್ರಾರ್ಥನೆ ಮಾಡು ದೇವರು ಕೇಳಿದನು, ಯೇಸುವಿನ ಪ್ರಾರ್ಥನೆ ದೇವರು ಕೇಳಿದನು, ಒಬ್ಬ ಭಕ್ತನ ಪ್ರಾರ್ಥನೆ ದೇವರು ಕೇಳ್ತಾನೆ, ಒಬ್ಬ ನೀತಿವಂತನ ಪ್ರಾರ್ಥನೆ ದೇವರು ಕೇಳುವನಾಗಿದ್ದಾನೆ. ಅದಕ್ಕೋಸ್ಕರ ಪ್ರಾರ್ಥನೆ ಎಡಬಿಡದೆ ಮಾಡಿರಿ, ನಾಚಿಕೆಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ನಿಮಗೆ ಸಂತೋಷ ಇರುವಾಗಲೂ ಪ್ರಾರ್ಥನೆ ಮಾಡಿರಿ, ದುಃಖ ಇರುವಾಗಲೂ ಪ್ರಾರ್ಥನೆ ಮಾಡಿರಿ. ಎಡಬಿಡದೆ ಪ್ರಾರ್ಥನೆ ಮಾಡಿದ್ದು ಸತ್ಯವೇದ ಹೇಳ್ತದೆ. ಪೌಲನು ಎಷ್ಟೋ ಸಾರಿ ಬರೆದಿದ್ದಾನೆ ಸತ್ಯವೇದದಲ್ಲಿ, ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ಈ ಮೂರ್ಖ ಜನರ ಮಧ್ಯದಲ್ಲಿ ನಾವು ಹೋಗ್ತಾ ಇದ್ದೇವೆ ಸುವಾರ್ಥ ಹೇಳಲಿಕ್ಕೆ, ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಾವು ಹೇಗೆ ಅವರಿಗೆ ಸುವಾರ್ಥ ಹೇಳಬೇಕು, ಯಾವ ರೀತಿಯಲ್ಲಿ ಸುವಾರ್ಥ ಹೇಳಬೇಕು ಎಂದು ಆ ಸಮಯದಲ್ಲಿ ದೇವರು ನಮಗೆ ಜ್ಞಾನ ಕೊಡಲಿ. ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂದು ಪೌಲನು ಪದೇ ಪದೇ ಆಗಿ ಪ್ರಾರ್ಥನೆ ಕೇಳಿದ್ದಾನೆ.
ಇವತ್ತು ಪ್ರಾರ್ಥನೆಯ ತುಂಬ ಅಗತ್ಯ ಉಂಟು. ಎಲ್ಲ ವಿಷಯದಲ್ಲಿ ಪ್ರಾರ್ಥನೆ ಅಗತ್ಯ ಉಂಟು. ಎಲ್ಲರಿಗೆ ಪ್ರಾರ್ಥನೆ ಅಗತ್ಯ ಉಂಟು. ಪ್ರಿಯರೇ, ನಿಮ್ಮ ಪ್ರಾರ್ಥನೆ ದೇವರು ಕೇಳುವ ದೇವರಾಗಿದ್ದಾನೆ. ಒಬ್ಬ ಪ್ರಾರ್ಥನೆ ವ್ಯಕ್ತಿ ದೇವರು ಮೆಚ್ಚುತ್ತಾನೆ. ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳುವಾಗ ಬಂದು ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರದಿದ್ದರೂ ಕೂಡ ಮನಸ್ಸರೊಳಗೆ ಪ್ರಾರ್ಥನೆ ಮಾಡಿದರೂ ಕೂಡ ದೇವರು ಕೇಳುವನಾಗಿದ್ದಾನೆ. ನಮ್ಮ ದೇವರು ಪ್ರಾರ್ಥನೆ ಕೇಳುವ ದೇವರಾಗಿದ್ದಾನೆ. ಅದಕ್ಕೋಸ್ಕರ ಖಂಡಿತ ನಿಮಗೆ ಅರ್ಥ ಆಯಿತು ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ನಮಗೆ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರಿಗೆ ಸ್ತೋತ್ರ. ಕರ್ತನೆ, ನಿನ್ನ ಮಗ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಾವು ಇದ್ದೇವೆ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ ಪ್ರಾರ್ಥನೆ ಮಾಡುವ ವ್ಯಕ್ತಿ ಪ್ರಾರ್ಥನೆ ನೀನು ಕೇಳಿ ಉತ್ತರ ಕೊಡುವ ದೇವರಾಗಿದೆ ಕರ್ತನೆ. ನೀತಿವಂತನ ಪ್ರಾರ್ಥನೆಗೆ ಬಹುಬಲ ಉಂಟು ನಿನ್ನ ವಾಕ್ಯ ಹೇಳ್ತದೆ ಕರ್ತನೆ ದೇವ. ಎಲ್ಲ ಭಕ್ತರ ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದೆ. ಎಲ್ಲ ಪ್ರವಾದಿಗಳ ಪ್ರಾರ್ಥನೆಯನ್ನು ಕೇಳಿದಿ. ಅಪೊಸ್ತಲರ ಪ್ರಾರ್ಥನೆಯನ್ನು ಕೇಳಿದಿ ಕರ್ತನೆ. ಶಿಷ್ಯರ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಿ ಕರ್ತನೆ. ಅದೇ ಪ್ರಕಾರ ಇವರ ಕೂಡ ಪ್ರಾರ್ಥನೆ ಕರ್ತನೆ ಕೇಳಿ ಉತ್ತರ ಕೊಡಬೇಕಂದು ನಾನು ಪ್ರಾರ್ಥನೆ. ನಿನ್ನ ಪ್ರಾರ್ಥನೆ ಆತ್ಮದ ಸುರಿಮಳೆಯನ್ನು ಸುರಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಒಬ್ಬೊಬ್ಬರ ಮೇಲೆ ನೀನು ಸುರಿಸು ಕರ್ತನೆ. ಪ್ರಾರ್ಥನೆ ಆತ್ಮ ಬರಲಿ ಕರ್ತನೆ. ಒಂದು ಭಾರ ಬರಲಿ ಹೃದಯದಲ್ಲಿ ಕರ್ತನೆ. ಒಂದು ಆತ್ಮದ ಭಾರ ಬರಲಿ ಕರ್ತನೆ. ಎಲ್ಲರ ಒಳಗೆ ಬರಲಿ ಕರ್ತನೆ. ಎಡಬಿಡದೆ ಪ್ರಾರ್ಥನೆ ಮಾಡಲಿಕ್ಕೆ ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ ದೇವ. ತಂದೆ ನಿನಗೆ ಸ್ತೋತ್ರಪ್ಪ. ಅವರ ಕುಟುಂಬವನ್ನು ಆಶೀರ್ವಾದ ಮಾಡು ಕರ್ತನೆ. ಇವರ ಕೆಲಸ ಕಾರ್ಯವನ್ನು ಆಶೀರ್ವಾದ ಮಾಡು ಕರ್ತನೆ. ಇವರು ಬುಟ್ಟಿಗಳು ತುಂಬಲೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ಹೇಗೆ ಕರ್ತನೆ ಎಲಿಯನಿಗೆ ನೀನು ಆ ವಿಧೇಯ ಮನೆಗೆ ಕಳಿಸುವಾಗ ಆ ಮನೆಯಲ್ಲಿ ಕರ್ತನೆ ಆ ಬುಟ್ಟಿಯಲ್ಲಿ ಆ ಇಟ್ಟು ತುಂಬಿ ತುಳುಕುತ್ತಿತ್ತು ಕರ್ತನೆ. ಎಣ್ಣೆ ತುಂಬಿ ತುಳುಕುತ್ತಿತ್ತು. ಅದೇ ಪ್ರಕಾರ ಇವರ ಮನೆಯಲ್ಲಿ ಕೂಡ ತುಂಬಿ ತುಳುಕಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ಇವರಿಗೆ ಬ್ಲೆಸ್ ಮಾಡ್ತೇನೆ. ಇವರ ಕುಟುಂಬ ಬ್ಲೆಸ್ ಆಗಲಿ, ಕೆಲಸ ಕಾರ್ಯ ಆಶೀರ್ವಾದ ಆಗಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ. ಆಮೇಲೆ ನಾವು ಅಂತ್ಯಾಶಯನ್ನು ಪಡ್ಕೊಳ್ಳೋ ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.